ಮನಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮನಸ್ಸು ಅಂತ ಹೇಳಿದ್ರೆ ಏನು? ಮೈಂಡ್. ಓಕೆ, ಆ ಮೈಂಡನ್ನು ನಾವು ಸಕಾರಾತ್ಮಕವಾಗಿ, ಪಾಸಿಟಿವ್ ಆಗಿ ನಾವು ಟ್ರೈನ್ ಮಾಡಬೇಕು. ಯೋಗಿಯ ಮನಸ್ಸು ಸದಾ ಧನಾತ್ಮಕವಾಗಿರಬೇಕಾಗ್ತದೆ, ಋಣಾತ್ಮಕವಾಗಿ ಇರಬಾರ್ದು. ಸದಾ ಕಾಲ ನಾವು ಪಾಸಿಟಿವ್ ಅಫಿರ್ಮೇಷನ್ಸನ್ನು ಫೀಡ್ ಮಾಡ್ತಾ ಇರಬೇಕು. ಪ್ರತಿನಿತ್ಯ ಎರಡೆರಡೇ ಮಂತ್ರಗಳು. ಈಗ ಮನಸ್ಸು ಶುದ್ಧವಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ದೇಹವೂ ಶುದ್ಧವಾಗಿರಬೇಕು. ಬಾಹ್ಯ ಶಿಸ್ತು ಏನು ಇರುತ್ತೋ ಅದು ನಮ್ಮ ಅಂತರಾತ್ಮದ ಶಿಸ್ತನ್ನು ಕೂಡ ತೋರಿಸುತ್ತೆ. ನಿರ್ಮಲ ಮನಸ್ಸು ಮತ್ತು ದೇಹ ಶುದ್ಧಿಯಿಂದ ನಮ್ಮಲ್ಲಿ ಏಕಾಗ್ರತೆ ಸಾಧ್ಯ ಆಗತ್ತೆ. ಹಾಗಾಗಿ ಶುದ್ಧವಾಗಿರುವಂತಹ ಜಾಗದಲ್ಲಿ ನಾವು ದೇವರನ್ನು ಪ್ರಾರ್ಥಿಸುವಂಥದ್ದು. ಯೋಗವು ದೇವರಿಗೆ ಸಮಾನ. ಯೋಗ ಎಂಬುದು ಒಂದು ತಪಸ್ಸು. ಆ ಯೋಗದ ತಪಸ್ಸನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ನಾವು ಆ ತಪಸ್ಸನ್ನು ಮಾಡುವ ಜಾಗ ಬಹಳ ಮುಖ್ಯ. ಆ ಜಾಗವು ಬಹಳ ಶುದ್ಧವಾಗಿರಬೇಕು. ಹಾಗಾಗಿ ಆ ಜಾಗದ ಶುದ್ಧತೆ ಇದ್ದಲ್ಲಿ ನಮ್ಮಲ್ಲಿ ಏಕಾಗ್ರತೆಯ ಬೆಳವಣಿಗೆ, ಏಕಾಗ್ರತೆಯ ಡೆವಲಪ್ಮೆಂಟ್ ನಮ್ಮಲ್ಲಿ ಆಗುತ್ತೆ ಅನ್ನೋದು ಕೂಡ ಸತ್ಯ. ಅದು ಬರೀ ಆಚಾರಕ್ಕೋ ವಿಚಾರಕ್ಕೋ ಅಲ್ಲ. ಓಕೆ, ಹಾಗಾಗಿ ನಾವು ದೇಹ ಶುದ್ಧಿಯ ಜೊತೆಗೆ ಮನಸ್ಸಿನ ಶುದ್ಧಿಯ ಜೊತೆಗೆ ನಾವು ಯಾವ ಜಾಗದಲ್ಲಿ ಆಸನವನ್ನು ಮಾಡುತ್ತೇವೆ ಆ ಜಾಗದ ಶುದ್ಧಿಯು ಬಹಳ ಅವಶ್ಯಕ. ಅರ್ಥ ಆಯ್ತಲ್ಲ?